ನಮಸ್ಕಾರ ಎಲ್ಲರಿಗೂ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗ್ರೇಡ್ 7 ಸಿರಿಕನ್ನಡ ಟೆಕ್ಸ್ಟ್ ಬುಕ್ಕಿನ ಪದ್ಯ ಭಾಗದ್ದು ಪದ್ಯ 1 ಉತ್ತರಿ ಹಾಡು ಈ ಪದ್ಯವನ್ನು ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ. In this video, I am going to explain from grade 7 Sirikannada textbook Padhya Bhaga poem. First poem name is Huttari Hadu. Huttari Hadu means harvest song. The poet name is here Panje Mangesha Rao. ಕವಿಯ ಹೆಸರು ಪಂಜೆ ಮಂಗೇಶ ರಾವ್. ಸೊ ಇಲ್ಲಿ ಹುತ್ತರಿ ಹಾಡು ಈ ಪದ್ಯದಲ್ಲಿ ಕವಿ ಕೊಡವರ ಕೂರ್ಗ್ ಜನರ ಬಗ್ಗೆ ಹಾಗೂ ಅವರ ಜೀವನದ ಬಗ್ಗೆ ಒಂದು ಹಾಡಿನಲ್ಲಿ ಉತ್ತರಿ ಹಾಡಿನಲ್ಲಿ ವರ್ಣಿಸಿದ್ದಾರೆ. ಕೊಡವರು ಅವರ ಸುಗ್ಗಿಯ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಆಚರಿಸುತ್ತಾರೆ. ಸೊ ಈ ಹಾಡಿನ ಮೂಲಕ ಏನೆಲ್ಲ ಒಂದು ಕೊಡಗು ತನ್ನ ಸೌಂದರ್ಯವನ್ನು ಹೊಂದಿದೆ ಎಲ್ಲ ವರ್ಣಿಸುತ್ತಾರೆ. ಕೊಡಗಿನ ಸಂಸ್ಕೃತಿ, ಸಂಪ್ರದಾಯ, ಲೇಪನ ಹಾಗೂ ಜನಪದ ಹಿನ್ನೆಲೆಯನ್ನು ಈ ಹಾಡು ಒಳಗೊಂಡಿದೆ. ಈ ಹಾಡನ್ನು ಅವರು ಅವರ ಹಾರ್ವೆಸ್ಟ್ ಟೈಮಲ್ಲಿ ಉತ್ತರಿ ಹಾಡು ಎಂದು ಹಾಡುತ್ತಾರೆ. ಉತ್ತರಿ ಹಾಡು ಅಂದರೆ ಒಂದು ಸುಗ್ಗಿ ಹಬ್ಬ ಅವರಿಗೆ. ಈ ಸಮಯದಲ್ಲಿ ಈ ಹಾಡನ್ನು ಅವರು ಹಾಡುತ್ತಾರೆ. ಐ ವಿಲ್ ಎಕ್ಸ್ಪ್ಲೇನ್ ದಿ ಪೋಯಮ್ ನೌ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು. ಅಂದರೆ ವೇರ್ ಡಿಡ್ ಮದರ್ ಅರ್ತ್ ಕಮ್ ಪ್ರೌಡ್ಲಿ ಸೀಕಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರನ್ನು ಹುಡುಕಿ ಎಲ್ಲಿಂದ ಈ ಭೂಮಿ ತಾಯಿ ಬಂದಳು ಹುಡುಕಿ ದೇವರನ್ನು ಅಂತ ಹೇಳುತ್ತಿದ್ದಾರೆ. ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳು. ವೇರ್ ಡಿಡ್ ಶೀ ಸ್ಟ್ಯಾಂಡ್ ಇನ್ ದ ವಂಡರಸ್ ಫಾರ್ಮ್ ಆಫ್ ಬ್ಯೂಟಿಫುಲ್ ಮೌಂಟೇನ್ಸ್. ಮೋಹನಗಿರಿ, ಗಿರಿ ಅಂದರೆ ಮೌಂಟೇನ್, ಬೆರಗಿನ ರೂಪದಲ್ಲಿ ಅಂದರೆ ಬೆರಗಿನ ರೂಪದಲ್ಲಿ ನಿಂತಿದ್ದಾಳೆ. ಸುಂದರವಾಗಿ ಈ ಭೂ ತಾಯಿ ನಿಂತಿದ್ದಾಳೆ. ಎಲ್ಲಿ ಅಂತ ಕವಿ ಹೇಳುತ್ತಿದ್ದಾರೆ ಇಲ್ಲಿ. ಎಲ್ಲಿ ಮುಗಿಲಲ್ಲಿ ಮಿಂಚಿನುಲು ಕಾವೇರಿ ಹೊಳೆ ಹೊಳೆವಳು. ವೇರ್ ಡಸ್ ದಿ ಕಾವೇರಿ ಫ್ಲ್ಯಾಶ್ ಆ್ಯಂಡ್ ಶೈನ್ ಬ್ರೈಟ್ಲಿ ಲೈಕ್ ಲೈಟ್ನಿಂಗ್ ಇನ್ ದ ಸ್ಕೈ. ಮುಗಿಲಲ್ಲಿ ಅಂದರೆ ಮೋಡ, ಮಿಂಚಿನಲು ಅಂದರೆ ಲೈಟ್ನಿಂಗಲ್ಲಿ. ಕಾವೇರಿ ಹೇಗೆ ಶೈನ್ ಮಾಡ್ತಿದ್ದಾಳೆ ಆಕಾಶದಲ್ಲಿ. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳು. ವೇರ್ ಡಸ್ ಶಿ ಸ್ಯಾಟಿಸ್ಫೈ ದ ಸಾಯಿಲ್ ಆ್ಯಂಡ್ ವಾಶ್ ಅವೇ ದ ವಾರಿಯರ್ಸ್ ಆಫ್ ದಿ ಪೀಪಲ್ಸ್ ಹಾರ್ಟ್ಸ್ ಆ್ಯಂಡ್ ಫೀಲ್ಡ್ಸ್ ಅಂತ ಕೇಳುತ್ತಾರೆ. ಈಗ ಸೆಕೆಂಡ್ ಸ್ಟಾನ್ಸಾ. ಅಲ್ಲೇ ಆ ಕಡೆ ನೋಡಲ. ಲುಕ್ ಓವರ್ ದೇರ್ ಇನ್ ದ್ಯಾಟ್ ಡೈರೆಕ್ಷನ್. ಅಲ್ಲೇ ಕೊಡಗರ ನಾಡಲ. ದೇರ್ ಈಸ್ ದಿ ಲ್ಯಾಂಡ್ ಆಫ್ ದಿ ಕೊಡಗಾಸ್. ಅಲ್ಲಿ ಕೊಡಗರ ನಾಡು ಇರುವುದು. ಅಲ್ಲೇ ಕೊಡವರ ಬೀಡಲ. ದೇರ್ ಈಸ್ ದಿ ಹೋಮ್ ಆಫ್ ದಿ ಕೊಡವರ್ಸ್. ಅಲ್ಲಿ ಕೊಡವರ ಮನೆ ಇರುವುದು ಎಂದು ಕವಿ ಹೇಳುತ್ತಾರೆ. ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು. ಹೂ ಇನ್ ದ ಪಾಸ್ಟ್ ಟೇಸ್ಟೆಡ್ ಆ್ಯಂಡ್ ಗ್ರೀವ್ ಅಪ್ ಫೀಡಿಂಗ್ ಆನ್ ಎ ಟೈಗರ್ಸ್ ಮಿಲ್ಕ್. ಕವನೆ ತಿರಿಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು. ಅಂದರೆ ಹೂ ಪುಲ್ಡ್ ಎ ಜಾಯಂಟ್ ಪೈಥಾನ್ ಅಂದರೆ ಹೆಬ್ಬವನ್ನು ಯಾರು ಎಳೆದರು. ಟು ಯೂಸ್ ಆ್ಯಸ್ ಅ ರೋಪ್ ಫಾರ್ ಸ್ಲಿಂಗ್ ಶಾಟ್ ಗೇಮ್. ಅಂದರೆ ಕವನೆ ತಿರಿಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು.
ಯಾರು ಹೇಳಿದರು ಅಂದರೆ ಹೆಬ್ಬಾವನ್ನು ಹಗ್ಗ ಥರ ಅಂತ ಹೇಳುತ್ತಿದ್ದಾರೆ. ಸವಾರಿ ಆನೆಯ ಸೊಂಡಲಿನ ರಣಕೊಂಬನಾರು ಬೋರ್ಗರೆದರು. ಹೂ ಸ್ಟ್ರೋಕ್ಡ್ ದಿ ಎಲಿಫೆಂಟ್ಸ್ ಟ್ರಂಕ್, ಆನೆಯ ಸೊಂಡಿಲನ್ನು, ಹಾಗೂ ಬ್ಲೂ ದಿ ವಾರ್ ಹಾರ್ನ್ ವಿತ್ ಅ ಮೈಟಿ ರೋರ್, ಗರ್ಜನೆ ಬೋರ್ಗರೆದರು, ಗರ್ಜನೆ ಮಾಡಿದರು. ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು. ಅಂದರೆ who displayed a warrior's hunt born of endless undiminishing courage. ಸಾಹಸ, ಕರೇಜ್, ಎಲ್ಲಿ ಬೇಟೆಯ ಮೆರೆದರು, ಬೇಟೆಯ ಹಂಟ್ born of endless warrior. ಅವರು ಸಾವರಿಯರು. ಅವರು ಯಾರು ಅಂತ ಹೇಳುತ್ತಿದ್ದಾರೆ? ದೇ ಆರ್ ದೋಸ್ ಹೂ ನೋ ಡಿಫೀಟ್, ಅಂದರೆ ಯಾವತ್ತೂ ಅವರು ಸೋಲದವರು. ಅವರು ಕಡುಗಲಿಗರಿಯರು. ದೇ ಆರ್ ದಿ ಫಿಯರ್ಸ್ ಡೆಕೋರೇಟೆಡ್ ಹೀರೋಸ್. ಅವರು ಹೀರೋಸ್ ಅಂತ ಹೇಳುತ್ತಿದ್ದಾರೆ. ಅವರೇ ಕೊಡಗಿನ ಹಿರಿಯರು. ಆನ್ಸೆಸ್ಟರ್ಸ್ ಆಫ್ ಕೊಡಗು ಅಂತ ಹೇಳುತ್ತಿದ್ದಾರೆ ಕವಿ. ಈಗ ನೆಕ್ಸ್ಟ್ ಸ್ಟಾಂಜಾ. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲು. ದೇರ್ ಲ್ಯಾಂಡ್ಸ್ ನೆಕ್ ನೆವರ್ ಬೆಂಟ್ ಅಂಡರ್ ದಿ ಹೆವಿ ಯೋಕ್ ಆಫ್ ಸ್ಲೇವರಿ. ಅವರು ಯಾವತ್ತೂ ಸ್ಲೇವರಿಗೆ ಬಾಗದವರು ಅಲ್ಲ. ಯಾರು? ಆ ನಾಡಿನ, ಕೊಡಗು ನಾಡಿನ ಜನರು. ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲು. ವಿತ್ ದ ಪ್ರೌಡ್ ಶೋಲ್ಡರ್ಸ್ ದೇ ರೋಸ್ ಲೈಕ್ ವೈಲ್ಡ್ ಬುಲ್ಸ್ ಅಗೇನ್ಸ್ಟ್ ಹಂಗ್ರಿ. ಬೊಮ್ಮಗಿರಿಂ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು. ಹೇಗೆ ಬೆಳೆದಿದೆ ಈ ದೇಶವು? ಬೊಮ್ಮಗಿರಿಯಿಂದ, ಸ್ಟ್ರೆಚಿಂಗ್ ಫ್ರಮ್ ಬ್ರಹ್ಮಗಿರಿಯಿಂದ ಪುಷ್ಪಗಿರಿ ತನಕ ಹರಡಿದೆ ಈ ದೇಶ. ಹಾಗೆಯೇ ಧರ್ಮ ದಾನವ ಕಟ್ಟುಕಟ್ಟಳೆ ರೀತಿ ನೀತಿಯ ಕೋಶವು. ದಿಸ್ ಈಸ್ ಅ ಲಿವಿಂಗ್ ಟ್ರೆಜರಿ ಆಫ್ ರೈಟ್ಯೂಸ್ನೆಸ್, ಚಾರಿಟಿ, ಕಸ್ಟಮ್ಸ್ ಆ್ಯಂಡ್ ಹೈ ಇಥಿಕ್ಸ್. ಧರ್ಮದಾನ ಹೊಂದಿದವರು, ಕಟ್ಟುಕಟ್ಟಳೆ ಅಂದರೆ ಕಸ್ಟಮ್ಸ್, ಎಥಿಕ್ಸ್ ಹೊಂದಿದವರಾಗಿದ್ದಾರೆ ಅಂತ ಹೇಳುತ್ತಿದ್ದಾರೆ. ನಮ್ಮ ಕೊಡಗಿದು ಜಮ್ಮದು. ದಿಸ್ ಕೊಡಗು ಈಸ್ ಅವರ್ಸ್. ಅವರ್ ಆನ್ಸೆಸ್ಟರ್ಸ್ ರೈಟ್ ಅಂತ ಹೇಳುತ್ತಿದ್ದಾರೆ. ಈ ನಮ್ಮೊಡಲು ಬಿಡಲಮ್ಮದು. ಈ ನಾಡನ್ನು ನಾವು ಎಂದಿಗೂ ಬಿಟ್ಟು ಕೊಡಲ್ಲ ಅಂತ ಕವಿ ಹೇಳುತ್ತಿದ್ದಾರೆ. ನೆಕ್ಸ್ಟ್, ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತವರ್ಮನೆ. ಅಂದರೆ ಇದು ಯಾರ ಮನೆ ಹೇಳುತ್ತಿದ್ದಾರೆ? ಅಗಸ್ತ್ಯಸ್. ದಿಸ್ ಈಸ್ ದಿ ಹೌಸ್ ಆಫ್ ಅಗಸ್ತ್ಯನ ತಪದ ಮನೆ ಆ್ಯಂಡ್ ದ ಮೆಟರ್ನಲ್ ಹೋಮ್ ಆಫ್ ಮದರ್ ಕಾವೇರಿ. ತವರ್ಮನೆ ಅಂತ ಹೇಳುತ್ತಿದ್ದಾರೆ. ಯಾರದು? ಕಾವೇರಿದು. ಕದನ ಸಿರಿಗುಯ್ಯಾಲೆ ತೂಗಿದನಿಲ್ಲಿ ಚಂದರವರ್ಮನೆ. ದ ಮೂನ್ ಕ್ರೆಸ್ಟ್ ಆಫ್ ಕಿಂಗ್ ಚಂದ್ರವರ್ಮ swung in the cradle of history. ಉಯ್ಯಾಲೆ ಅಂದರೆ ಸ್ವಿಂಗ್ಸ್, ತೂಗು ಚಂದರವರ್ಮನೆ ಅಂತ ಹೇಳುತ್ತಿದ್ದಾರೆ. ಇದಕ್ಕೋ ನೋಡು, ಲುಕ್ ಹಿಯರ್. ಚಂಗಳ್ವ ರಸ ರಾಡಂಬರವು ಕುಣಿದ ಶ್ರೀರಂಗವು ಅಂದರೆ ಹಾರ್ನ್ ಯುನಿಕ್ ಅಮಾಂಗ್ ಆಲ್. ರೈಟ್ ಹ್ಯಾಂಡ್ ಹಾರ್ನ್ ಯುನಿಕ್ ಅಮಾಂಗ್ ಆಲ್. ಇದೋ ಇಲ್ಲರುಳ್ದ ಹಾಲೇರಿಯರ ಬಲಗಿರಿ ಶೃಂಗವು. ಲುಕ್ ಹಿಯರ್, ದಿಸ್ ಈಸ್ ದಿ ಹಾಲೇರಿಯ ರೈಟ್ ಹ್ಯಾಂಡ್ ಅಂದರೆ ಹಾರ್ನ್. ರೈಟ್ ಹ್ಯಾಂಡ್ ಹಾರ್ನ್ ಯುನೀಕ್ ಅಮಾಂಗ್ ಆಲ್, ತುಂಬ ಕಡಿಮೆ ನೋಡಲು ಸಿಗುವುದು. ಬಲಗಿರಿ ಶೃಂಗವು.
ನೆಕ್ಸ್ಟ್ ವಿದ್ಯಾಮಾಟದ ಕೊಡಗಿದು. ವಿದ್ಯಾಮಾಟ ಅಂದರೆ ನಮ್ಮದು ಹಣೆ ಬರಹ. ಫೇಟ್ ಹ್ಯಾಸ್ ಗೀವನ್ ಈಸ್ ಕೊಡಗು, ಮೊದಲೇ ನಮ್ಮದು ಕಡೆಗಿದು, ಕದಲದೆಮ್ಮನು ಬೆಡಗಿದು. ದಿಸ್ ಈಸ್ ಅವರ್ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಹೇಳುತ್ತಿದ್ದಾರೆ. ಇದು ನಮ್ಮದು ಮೊದಲನೆಯ ಆ್ಯಂಡ್ ಕೊನೆಯ. ನಾವು ಯಾವತ್ತೂ ಈ ಜಾಗವನ್ನು ಬಿಡಕೊಡದು, ನಾವು ಈ ಜಾಗವನ್ನು ಯಾವತ್ತೂ ಬಿಟ್ಟು ಕೊಡಲ್ಲ ಅಂತ ಹೇಳುತ್ತಾರೆ. ನೆಕ್ಸ್ಟ್ ಸ್ಟಾನ್ಸಾ, ಒಮ್ಮತವು ಒಗ್ಗಟ್ಟು, ಒಂದೇ ಮನವು ಎಲ್ಲಿದೆ ಹೇಳಿರಿ. ಅಂದರೆ ಯುನಿಟಿ ಈಸ್ ವಾಟ್ ಒನ್ಸ್ ಅಚೀವ್ಡ್, ದ ಮೈಂಡ್ ಈಸ್ ಒನ್, ಟೆಲ್ ಮೀ ವೇರ್ ಈಸ್ ದ ಮ್ಯಾನ್. ಎಲ್ಲಿದ್ದಾರೆ? ಒಗ್ಗಟ್ಟು, ಒಂದೇ ಮನವು ಎಲ್ಲಿದೆ? ಈಗ ಒಂದೇ ಯುನಿಟಿ ಇದ್ದವರು, ಒಂದೇ ಮನ, ಒನ್ ಮೈಂಡ್ ಇದ್ದವರು ಎಲ್ಲಿದ್ದಾರೆ ಅಂತಹ ಜನರು. ಸುಮ್ಮನಿತ್ತಾರೋ ದಟ್ಟಿ ಕುಪ್ಪಸ, ಹಾಡು ಹುತ್ತರಿ ಗೇಳಿರಿ. ವಿಲ್ ಯು ರಿಮೈನ್ ಸೈಲೆಂಟ್? ಸುಮ್ಮನಿತ್ತರೋ ದಟ್ಟು ಕುಪ್ಪಸ, ಹಾಡು ಹುತ್ತರಿ ಗೇಳಿರಿ. ಸಿಂಗ್ ಓ ಸಿಂಗರ್ಸ್. ಆ್ಯಂಡ್ ನಿಮ್ಮ ಥ್ರೋಟ್, ನಿಮ್ಮ ಹಾಡುಗಳನ್ನು ಓಪನ್ ಯುವರ್ ಥ್ರೋಟ್ಸ್ ಅಂತ ಹೇಳುತ್ತಿದ್ದಾರೆ, ಹಾಡನ್ನು ಹಾಡಲು. ಚಿಮ್ಮಿ ಪಾತೊರೆ ಕೋಲ, ಹೊಯ್ಲಿಗೆ ಕುಣಿವ ಪದ ಹೊರ ಹುಮ್ಮಲಿ. ಲೆಟ್ ದ ಸಾಂಗ್ ದ್ಯಾಟ್ ಡ್ಯಾನ್ಸಸ್ ಲೈಕ್ ಅ ಫೌಂಟೇನ್ ಸ್ಪ್ರಿಂಗ್ ಫೋರ್ತ್ ಆ್ಯಂಡ್ ಓವರ್ಫ್ಲೋ. ಚಿಮ್ಮಿ ಓವರ್ಫ್ಲೋ ಆಗಲಿ, ಸ್ಪ್ರಿಂಗ್ ಎಲ್ಲ ಕಡೆ ಆ ಸಾಂಗನ್ನು, ಆ ಕುಣಿದು ಆ ಸಾಂಗಿಗೆ ಹೇಗೆ ಕುಣಿಬೇಕು ಅಂತ ಹೇಳುತ್ತಿದ್ದಾರೆ. ಲೈಕ್ ಅ ಫೌಂಟೇನ್ ಸ್ಪ್ರಿಂಗ್ ಫೋರ್ತ್ ಆ್ಯಂಡ್ ಓವರ್ಫ್ಲೋ. ಸ್ಪ್ರಿಂಗ್ ಫ್ಲೋ, ಓವರ್ಫ್ಲೋ, ಚಿಮ್ಮಿ, ಪಾತರೆ ಕೊಲ ಹೊಯ್ಲಿಗೆ ಅಂತ ಹೇಳುತ್ತಿದ್ದಾರೆ ಕವಿ. ಅಮ್ಮೆ ಹರಸಿದ ಸೀಮೆ ನಮಗಿದು, ಇರಲಿ ನಮ್ಮದೇ ನಮ್ಮಲ್ಲಿ. ಲೆಟ್ ದಿ ಲ್ಯಾಂಡ್ ಬ್ಲೆಸ್ಡ್ ಬೈ ದಿ ಮದರ್. ಅಮ್ಮನ ಬ್ಲೆಸ್ಸಿಂಗ್ ಇರಲಿ ನಮ್ಮಲ್ಲಿ ಅಂತ, ನಮ್ಮಲ್ಲಿ ಮಾತ್ರ ಇರಲಿ ಅಂತ ಕವಿ ಹೇಳುತ್ತಿದ್ದಾರೆ. ಲಾಸ್ಟ್ ಸ್ಟಾನ್ಸ, ನೆಮ್ಮದಿಯನಿದು ತಾಳಲಿ, ವಿತ್ ಎ ಪೀಸ್ಫುಲ್ ಮೈಂಡ್. ನೆಮ್ಮದಿ ತಾಳಲಿ, ಅಮ್ಮೆಯ ಬಲ ತೋಳಲಿ. ಹೋಲ್ಡ್ ಆನ್ ಓ ಮದರ್. ತಾಳಲಿ, ಬಲ ತೋಳಲಿ, ತಾಯಿಯ ಶೋಲ್ಡರ್, ಬಲ ತೋಳು, ಶೋಲ್ಡರಲ್ಲಿ. ನಮ್ಮ ಕೊಡಗಿದು ಬಾಳಲಿ, ಮೇ ಅವರ್ ಕೊಡಗು ಲಿವ್ ಲಾಂಗ್. ತುಂಬ ಕಾಲದ ತನಕ ನಮ್ಮ ಕೊಡಗಿನ ಜನರು ಬಾಳಲಿ ಎಂದು ಕವಿ ಹಾರೈಸುತ್ತಾರೆ. ಎಲ್ಲರಿಗೂ ನನ್ನ ಎಕ್ಸ್ಪ್ಲನೇಷನ್ ಅರ್ಥವಾಯಿತೆಂದು ಭಾವಿಸುತ್ತೇನೆ. ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಮೈ ಎಕ್ಸ್ಪ್ಲನೇಷನ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್, and thanks for watching my video.